ಲೋಕಸಭಾ ಚುನಾವಣೆಗೆ ಕೌಂಟೌನ್ ಶುರುವಾಗಿರುವಂಥದ್ದು. ನಾಳೆ ರಾಜ್ಯದಲ್ಲಿ ಮೊದಲ ಹಂತದ 14 ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತೆ. ಹೀಗಾಗಿ ಮತದಾರರನ್ನ ಪ್ರತಿ ಬಾರಿಯೂ ಕೂಡ ಆಕರ್ಷಣೆ ಮಾಡೋದಕ್ಕೆ, ಮತದಾರನ ಮತಗಟ್ಟೆಗೆ ತರುವುದಕ್ಕೆ ಆಯೋಗ ವಿಭಿನ್ನವಾದಂತಹ ಪ್ಲಾನ್ಗಳನ್ನು ಮಾಡುತ್ತೆ. ಅದರಲ್ಲಿ ಸಖಿ ಮತಗಟ್ಟೆ ಅಂತ ಸದ್ಯ ಮಲ್ಲೇಶ್ವರಂ, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಮಲ್ಲೇಶ್ವರಂನ MES ಕಾಲೇಜಲ್ಲಿದ್ದೀನಿ. ಇಲ್ಲಿ ಒಂದು ಸಖಿ ಮತಗಟ್ಟೆಯನ್ನು ಮಾಡಿರುವಂಥದ್ದು. 106 ಮತಗಟ್ಟೆಯ ಸಂಖ್ಯೆ 106. ಈ ಒಂದು ಮತಗಟ್ಟೆಯನ್ನು ಮಹಿಳೆಯರನ್ನು ಮತಗಟ್ಟೆಗೆ ಕರೆತಂದು ಮತವನ್ನು ಚಲಾವಣೆಗೆ ಆಕರ್ಷಣೆ ಮಾಡುವ ನಿಟ್ಟಿನಲ್ಲಿ ಮತ್ತು ಅವರನ್ನು ಮತ ಮಾಡುವುದಕ್ಕೆ ಎನ್ಕರೇಜ್ ಮಾಡುವಂತಹ ದೃಷ್ಟಿಕೋನದಿಂದ ಆಯೋಗ ಮಾಡಿರುವಂತಹ ಪ್ಲಾನ್ ಅಂದರೆ ಪಿಂಕ್ ಬೂತನ್ನು ನಿರ್ಮಾಣ ಮಾಡಿರುವಂಥದ್ದು. ಮತಗಟ್ಟೆಯ ಸಂಪೂರ್ಣವಾಗಿ ಬಲೂನ್ಗಳು, ಪಿಂಕ್ ಬಲೂನ್ಗಳಿಂದ ಶೃಂಗಾರ ಮಾಡಲಾಗಿರುತ್ತೆ. ಇನ್ನು ನಾಳೆ ಮತದಾನ ಹಿನ್ನೆಲೆಯಲ್ಲಿ ಇನ್ನೂ ಕೂಡ EVM ಆಗಲಿ VVPATಗಳನ್ನು ಈ ಒಂದು ಮತಗಟ್ಟೆಗೆ ಶಿಫ್ಟ್ ಮಾಡಿಲ್ಲ. ಈಗ ಮಸ್ಟಿಂಗ್ ಬಳಿಕ ಮತಗಟ್ಟೆಗಳಿಗೆ ಮತಯಂತ್ರಗಳನ್ನು ನೀಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಿಗೆ ಇಲ್ಲಿ ಮತಗಟ್ಟೆಗಳಿಗೆ ಈ ಪಿಂಕ್ ಬೂತಿಗೂ ಕೂಡ EVM ಮತ್ತು VVPATಗಳು ಬರುವಂಥದ್ದು. ಇನ್ನು ಇದಕ್ಕಿಂತ ಮೊದಲೇ ಸಂಪೂರ್ಣವಾಗಿ ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ? ನೋವಾ IVFನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ. ಪಿಂಕ್ ಬಲೂನ್ಗಳ ಮೂಲಕ ಮತ್ತು ಪಿಂಕ್ ಕಟರ್ಗಳನ್ನು ಹಾಕೋದ್ರ ಮೂಲಕ ಮತ್ತು ಈ ಒಂದು ಮತಗಟ್ಟೆಯಲ್ಲಿ ಮತಗಟ್ಟೆಯ ಅಧಿಕಾರಿ ಮತ್ತು ಸಹಾಯಕ ಮತಗಟ್ಟೆ ಅಧಿಕಾರಿ ಮತ್ತು ಈ ಒಂದು ಭದ್ರತಾ ಸಿಬ್ಬಂದಿ ಏನಿರ್ತಾರೆ ಇವರೆಲ್ಲರೂ ಕೂಡ ಮಹಿಳೆಯರೇ ಆಗಿರ್ತಾರೆ. ಅವರೇ ಈ ಒಂದು ಮತಗಟ್ಟೆಯನ್ನು ನಿರ್ವಹಣೆಯನ್ನು ಮಾಡ್ತಾರೆ, ಮತವನ್ನು ಚಲಾವಣೆ ಮಾಡ್ತಾರೆ ಮತ್ತು ಮಹಿಳಾ ಮತದಾರರು ಈ ಒಂದು ಮತಗಟ್ಟೆಗೆ ಬಂದು ಮತವನ್ನು ಚಲಾವಣೆ ಮಾಡಿ ತಮ್ಮ ಹಕ್ಕನ್ನು ಕೂಡ ಚಲಾವಣೆ ಮಾಡ್ತಾರೆ. ಇದರ ಉದ್ದೇಶ ಇಷ್ಟೇ, ಮಹಿಳಾ ಮತದಾರರು ಯಾವುದೇ ರೀತಿಯಂತಹ ಭಯ, ಆತಂಕ ಮತ್ತು ನಾನು ಮತಗಟ್ಟೆಗೆ ಬಂದರೆ ಏನಾದರೂ ಈ ಥರದ ಎಲ್ಲವುಗಳನ್ನು ಕೂಡ ಹೊಡೆದಾಕಿ ತಾವು ಕೂಡ ಧೈರ್ಯವಾಗಿ ಖುಷಿಯಿಂದ ನಾಳೆ ಬಂದು ಮತವನ್ನು ಚಲಾವಣೆ ಮಾಡಲಿ ಅನ್ನೋ ದೃಷ್ಟಿಕೋನದಿಂದ ಮಹಿಳೆಯರ ಅತ್ಯಂತ ನೆಚ್ಚಿನ ಕಲರ್ ಪಿಂಕನ್ನು ಆಯ್ಕೆ ಮಾಡಿಕೊಂಡು ಮತಗಟ್ಟೆಯನ್ನು ಶೃಂಗಾರ ಮಾಡಿರುವಂಥದ್ದು. ನಾಳೆ ಈ ಒಂದು ಮತಗಟ್ಟೆಯಲ್ಲಿ ಮತದಾನಕ್ಕೂ ಕೂಡ ಮಹಿಳೆಯರನ್ನ ವೇದಿಕೆ ಸೃಷ್ಟಿ ಮಾಡಿರುವಂಥದ್ದು ಸದ್ಯ ಕಂಡು ಬರ್ತಾ ಇದೆ. ಕ್ಯಾಮರಾಮನ್ ಗಣೇಶ್ ಪ್ರಸಾದ್ ಜೊತೆ ವಿನಯ್ ಕುಮಾರ್ ಕಾಶಪ್ಪನವರ TV9 ಬೆಂಗಳೂರು.